ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಕೂಷ್ಮಾಂಡ ದೇವಿಯು ಹಿಂದೂ ಧರ್ಮದಲ್ಲಿ ನವದುರ್ಗೆಯ 9 ರೂಪಗಳಲ್ಲಿ 4ನೇ ಅವತಾರವಾಗಿದ್ದಾಳೆ. ಈಕೆಯನ್ನು ನವರಾತ್ರಿಯ ಚೌತಿಯ ದಿನದಂದು ಆರಾಧಿಸಲಾಗುತ್ತದೆ. ಕೂಷ್ಮಾಂಡ ದೇವಿಯ ಹೆಸರು ಸಂಸ್ಕೃತದ ಪದದಿಂದ ಬಂದಿದೆ. ಈಕೆಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ತನ್ನ ದೈವಿಕ ನಗುವಿನಿಂದ ಈಕೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಳು ಎಂಬ ನಂಬಿಕೆ ಇದೆ. ಕೂಷ್ಮಾಂಡ ದೇವಿಯು ತನ್ನ ಮಂದಹಾಸದಿಂದ ಕತ್ತಲೆಯಿಂದ ಆವೃತವಾಗಿದ್ದ ಸೃಷ್ಟಿಯಲ್ಲಿ ಬೆಳಕನ್ನು ತಂದವಳು. ಈಕೆ ಸೂರ್ಯನ ಕೇಂದ್ರದಲ್ಲಿ ವಾಸಿಸುವ ಶಕ್ತಿಯನ್ನ ಹೊಂದಿದ್ದಾಳೆ ಮತ್ತು ಸೂರ್ಯನ ತೇಜಸ್ವಿಗೆ ಕಾರಣಳಾಗಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ. ಈಕೆಯ ಆರಾಧನೆಯಿಂದ ಆರೋಗ್ಯ, ಸಂಪತ್ತು, ಶಕ್ತಿ ಮತ್ತು ಜ್ಞಾನವನ್ನ ಪಡೆಯಬಹುದು ಎಂಬ ನಂಬಿಕೆ ಇದೆ. ಕೂಷ್ಮಾಂಡ ದೇವಿಯು ಹೃದಯ ಚಕ್ರದ ಒಡತಿಯಾಗಿದ್ದಾಳೆ. ಇದು ಪ್ರೀತಿ, ಕರುಣೆ ಮತ್ತು ಸಕಾರಾತ್ಮಕತೆಯನ್ನ ಸಂಕೇತಿಸುತ್ತದೆ. ಕೂಷ್ಮಾಂಡ ದೇವಿಯು 8 ತೋಳುಗಳನ್ನ ಹೊಂದಿದ್ದಾಳೆ ಮತ್ತು ಸಿಂಹವನ್ನು ತನ್ನ ವಾಹನವಾಗಿ ಪಡೆದುಕೊಂಡಿದ್ದಾಳೆ. ಈಕೆಯ ಕೈಗಳಲ್ಲಿ ತ್ರಿಶೂಲ, ಚಕ್ರ, ಕತ್ತಿ, ಕೊಕ್ಕೆ, ಗದೆ, ಧನಸ್ಸು, ಬಾಣ, ಅಮೃತ ಕಲಶ, ರಕ್ತದ ಕಲಶ ಮತ್ತು ಜಪಮಾಲೆಯನ್ನ ಹಿಡಿದಿರುತ್ತಾಳೆ. ಒಂದು ಕೈಯಲ್ಲಿ ಈಕೆ ಸದಾ ಅಭಯ ಮುದ್ರೆಯನ್ನ ತೋರಿಸುತ್ತಾಳೆ. ಇದರಿಂದ ಭಕ್ತರಿಗೆ ಆಶೀರ್ವಾದವು ಸೂಚಿಸುತ್ತದೆ. ಈಕೆಯ ತೇಜಸ್ಸು ಸೂರ್ಯನಂತಿದೆ ಮತ್ತು ಈಕೆಯನ್ನು ಸಾಮಾನ್ಯವಾಗಿ ಹಳದಿ ಅಥವಾ ಹಸಿರು ಬಟ್ಟೆಯಲ್ಲಿ ಅಲಂಕರಿಸಲಾಗುತ್ತದೆ. ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಆರೋಗ್ಯ, ಸಂಪತ್ತು, ಶಕ್ತಿ ಮತ್ತು ಜ್ಞಾನವನ್ನು ಒದಗಿಸುವ ಶಕ್ತಿ ಇದೆ. ಈಕೆಯ ಜಪಮಾಲೆಯು ಸಿದ್ಧಿ ಮತ್ತು ನಿದ್ದಿಗಳನ್ನು ನೀಡುವ ಶಕ್ತಿಯನ್ನ ಹೊಂದಿದೆ ಎಂದು ನಂಬಲಾಗಿದೆ. ಈಕೆಯನ್ನು ಪೂಜಿಸುವಾಗ ಹಳದಿ ಬಣ್ಣದ ಬಟ್ಟೆ, ಹೂಗಳು, ಚಂದನ ಮತ್ತು ಮಾಲ್ಪುವ ಭೋಗವನ್ನ ಅರ್ಪಿಸಲಾಗುತ್ತದೆ. ಧನ್ಯವಾದಗಳು.